ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಾದೇವ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ರಾಗಿ ಒಂದೇ ರೊಟ್ಟಿ ಬರಲ್ಲ, ಸೊ ಅದಕ್ಕೋಸ್ಕರ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ. ನಾನು 1 ಕಪ್ಸ್ ಅಷ್ಟು ರಾಗಿ ತಗೋತಾ ಇದ್ದೀನಿ. ರಾಗಿ ಜೊತೆಗೆ 1 ಕಪ್ ಅಷ್ಟು ಗೋಧಿ ಹಸಿಟ್ಟು ತಗೋತೀನಿ. ನೋಡ್ಬೋದು, ಸ್ವಲ್ಪ ಗೋಧಿ ಹಸಿಟ್ಟು ಮಿಕ್ಸ್ ಮಾಡ್ತೀನಿ. ಏನಕ್ಕೆ ಅಂತಂದರೆ ಅದೊಂದೇ ಬರಲ್ಲ, ರಾಗಿ ಒಂದೇ ಬರಲ್ಲ, ಅದಕ್ಕೋಸ್ಕರ ಗೋಧಿನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು, ಇವೆರಡು ಹಾಕಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಫ್ರೆಂಡ್ಸ್. ಇದಂತೂ ತುಂಬ ಈಸಿ, ತುಂಬ ಸರಳ ಮತ್ತು ತುಂಬ ಹೆಲ್ತಿಗೂ ಒಳ್ಳೆಯದು. ಸೊ ಎಲ್ಲ ಥರ ರೊಟ್ಟಿ ಮಾಡ್ಕೊಂಡು ತಿಂದಿರ್ತೀವಿ, ಈ ಥರ ರೊಟ್ಟಿ ಮಾಡ್ಕೊತೀನಿ ಎಷ್ಟು ತುಂಬ ಚೆನ್ನಾಗಿರುತ್ತೆ ಅಂತ. ಈ ಡಯಟಲ್ಲಿರೋರಿಗೆ, ವೆಯ್ಟ್ ಲಾಸ್ ಅವ್ರಿಗೆ, ವಯಸ್ಸಾದವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಾಗಿರುತ್ತೆ ಮತ್ತು ಈಸಿ ಅಂತೂ ತುಂಬ ಈಸಿ, ಬೇಗ ಬರುತ್ತೆ. ಈಗ ಗೋಧಿ ಹಾಕೋರೆ ಮತ್ತು ರಾಗಿ ಹಾಕೋರೆ ಹೆಂಗೆ ಬರುತ್ತೋ ಏನೋ ಅಂತ ಚಿಂತೆನೇ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಕಾಯೋ ಅವಶ್ಯಕತೆಯೂ ಇಲ್ಲ, ಅಲ್ಲೇ ಟಕ್ಕಂತ ಹಸಿಟ್ಟು ಕಲಸಿ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಟೇಸ್ಟ್ಗೋಸ್ಕರ ಜೀರಿಗೆ ಹಾಕ್ತಾಯಿದ್ದೀನಿ ಅಷ್ಟೇ. ಈಗ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಕಲಿಸ್ಕೊಳ್ಳೋಣ. ನೋಡ್ಬೋದು, ಸೊ ಎಷ್ಟು ನೀರು ಬೇಕಷ್ಟು ನೀರು ಹಾಕಿ ಕಳಿಸ್ಕೊಳ್ಳೋಣ, ಓಕೆನಾ. ನೋಡ್ಬೋದು, ನಾನು ಕೈ ಹಾಕಿ ಕಲಿಸ್ತೀನಿ, ನೀವು ಸ್ಪೋರ್ಕಲ್ಲಿ ಯಂತ್ರಲ್ಲಾರ ಕಲಿಸಿ. ನೋಡ್ಬೋದು, ತುಂಬ ಟೇಸ್ಟಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ಇದು ಹೆಲ್ದಿ ವರ್ಷನು, ಈಸಿ ಅಂದರೆ ಈಸಿ. ಈಗ ನಾವು ಹೊರ್ಗಡೆ ಏನಾರು ಅರ್ಜೆಂಟಲ್ಲಿ ಇರ್ತೀವಿ, ಸೊ ಹೊರ್ಗಡೆ ಹೋಗಿ ಯಾವಾಗೂ ಹೊರ್ಗಡೆ ಫುಡ್ಡೇ ಅನ್ನೋದು ಬದಲು ಈ ಥರ ಮಾಡ್ಕೊಂಡು ಹೋಗ್ಬೋದು. ಮತ್ತು ಹೊರ್ಗಡೆ ಟ್ರಾವೆಲ್ಗೆಲ್ಲ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ಮೂತಾಗೆ ಒಳ್ಳೆ ರುಚಿಯಾಗಿ ಬರುತ್ತೆ. ಇದೇನು 5 ನಿಮಿಷ 10 ನಿಮಿಷ ಬೇರೆ ರೊಟ್ಟಿಗೊಳಗಾದರೆ ಕಲಸಿ ಮಾಡಬೇಕು, ಇದಾದರೆ ಕಾಯೋ ಅವಶ್ಯಕತೆ ಇಲ್ಲ. ನೋಡ್ಬೋದು ಎಷ್ಟು ತೆಳು ಆಗಿದೆ ಅಂತ. ನೋಡಿ, ಹಂಚೊಂದು ಕಾಯ್ದಿದ್ರೆ ಜಸ್ಟ್ ಹಂಗೆ ಕಲಸಿ ಹಂಗೆ ಬಿಡ್ಬೋದು. ಇದಕ್ಕೆ ಮೊಸರು, ಉಪ್ಪೆಸರು, ಖಾರ ಏನಾರು ಹಾಕ್ಕೊಂಡು ತಿನ್ಬೋದು, ಒಳ್ಳೆ ಸೂಪರ್ ಟೇಸ್ಟಾಗಿರುತ್ತೆ. ಉಪ್ಪೆಸರು, ಖಾರ ಮತ್ತು ಉಪ್ಪಿನಕಾಯಿ ಇದ್ರಂತೂ ಒಳ್ಳೆ ಸೂಪರ್ ಬ್ಯಾಟಿಂಗ್ ಮಾಡ್ಬೋದು. ನೋಡ್ಬೋದು ನೀವು ಎಷ್ಟು ತೆಳು ಇದೆ ಅಂತ. ನೋಡಿ, ಇದಕ್ಕೆ ಕೆಲವರು ಇದು ರೊಟ್ಟಿ ಬರಲ್ವೇನೋ, ಇದಕ್ಕೆ ಸ್ವಲ್ಪ ಒಂದೇನಂತಾರೆ, ಇಷ್ಟು ತೆಳುವಾಗಿದೆಯಲ್ಲ ಬರುತ್ತಾ ರೊಟ್ಟಿ, ಮತ್ತು ಇದಕ್ಕೆ ಸೋಡಾ ಹಾಕ್ಬೇಕಾ ನೀಟಾಗಿ ಬರೋಕ್ಕೆ ಅಂತ ಎಲ್ಲ ಕೇಳ್ಬೋದು. ಏನೂ ಅವಶ್ಯಕತೆ ಇಲ್ಲ, ತುಂಬ ಟೇಸ್ಟಾಗಿರುತ್ತೆ, ತುಂಬ ಹೆಲ್ದಿ, ತುಂಬ ಈಸಿಗೂ ಇರುತ್ತೆ. ನೀವು ಟ್ರೈ ಮಾಡಿ ನೋಡ್ಬೋದು ಹೇಗೆ ಐತೆ ಅಂತ. ಸೊ ನೋಡಿ ಎಷ್ಟು ತೆಳುವಾಗಿ ಎಷ್ಟೈತೆ. ಸೊ ಈಗ ಹಂಚು ಕಾಯ್ದೈತೆ ನೋಡ್ಬಿಟ್ಟು ಹಂಚು ಮೇಲೆ ಹಾಕೋಣ ಬನ್ನಿ. ನೋಡ್ಬೋದು, ಹಂಚು ಕಾಯ್ದೈತೆ. ಸೊ ಇವಾಗ ಹಾಕೋಣ ಬನ್ನಿ, ಓಕೆನಾ. ಅದು ಎಲ್ಲೂ ಕಿತ್ತೋಗೋದು ಎಲ್ಲೂ ಏನೂ ಆಗಲ್ಲ, ಎಷ್ಟು ನೀಟಾಗಿ ಬರುತ್ತೆ ನೋಡ್ಬೋದು ನೀವೇ. ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಇದು ಬೇಯ್ದಾದ್ಮೇಲೆ ಎಣ್ಣೆ ಹಾಕಿ ತಿರುವಾಕೋಣ. ನೋಡ್ಬೋದು ಇವಾಗ. ಮತ್ತು ನೋಡಿ, ರಾಗಿ ರೊಟ್ಟಿ, ಈರುಳ್ಳಿ, ಉಪ್ಪೆಸರು, ಖಾರ, ಉಪ್ಪಿನಕಾಯಿ ರೆಡಿ ಆಗೈತೆ. ಒಳ್ಳೆ ಬ್ಯಾಟಿಂಗ್ ಮಾಡೋಣ ಬನ್ನಿ. ನೋಡಿ ಎಷ್ಟು ಸ್ಮೂತಾಗೆ ರೋಸ್ಟಾಗಿ ಬಂದೈತೆ, ನೀವೇ ನೋಡ್ಬೋದು. ನೋಡಿ, ಸೊ ಇದಕ್ಕೆ ಅದೇ ಬೇಕು ಇದೇ ಬೇಕು ಅಂತ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಏನಾರು ಇದ್ರೂ ಓಕೆ. ನೋಡ್ಬೋದು, ಒಳ್ಳೆ ಸೂಪರ್ ಟೇಸ್ಟಿಯಾಗಿರೋ ರೊಟ್ಟಿ ಜೊತೆಗೆ ಸ್ವಲ್ಪ ಸೈಡ್ಗೋಸ್ಕರ ಈರುಳ್ಳಿ 2 ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಫ್ರೆಂಡ್ಸ್. ನೋಡಿ ಎಷ್ಟು ಈಸಿಯಾಗಿತ್ತು ಅಂತ. ಸೊ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ.